ನಮ್ಮ ಭೂಮಿ ನಮ್ಮ ಹಕ್ಕು, ಪ್ರಾಣ ಕೊಟ್ಟರು ಕೂಡ ಭೂಮಿ ಕೊಡಲ್ಲ ಅಂತ ಗಟ್ಟಿಯಾಗಿ ಸಾರಿದ್ರು. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿ ಭೂ ಸ್ವಾಧೀನ ವಿರೋಧಿಸಿ ಬಿಡದಿ ಹಾಗೂ ಸ್ವಾಧೀನ ಕೈಬಿಡಿ ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ವಿಜಯಗೌಡ ಹೇಳಿಕೆ. ಈ ವೇಳೆ ಮಾತನಾಡಿದ ಅವರು, ರೈತರು ಹಲವಾರು ಭಾವನೆಗಳನ್ನು ಇಟ್ಟುಕೊಂಡಿರುವಂತಹ ಈ ಭೂಮಿಯನ್ನ ನೀವು ಸರಕು ಮಾಡಿಕೊಂಡಿದ್ದೀರಿ. ರೈತರ ಭೂಮಿಯನ್ನ ಬಲವಂತವಾಗಿ ಕಿತ್ತುಕೊಂಡ್ರೆ ನೀವು ನಂಬಿರುವಂತಹ ದೇವರು ಕ್ಷಮಿಸುವುದಿಲ್ಲ. ರೈತರ ಸದುದ್ದೇಶದ ಕಾರಣದಿಂದಾಗಿ ಭೂ ಸ್ವಾಧೀನ ಕೈ ಬಿಡಬಹುದು ಅಂತ ನೋಟಿಫಿಕೇಶನ್ ಕೈ ಬಿಟ್ರೆ ಜೈಲಿಗೆ ಹೋಗುವುದಿಲ್ಲ. ಜನರಿಗೆ ಸುಳ್ಳನ್ನ ಹೇಳಬೇಡಿ. ಅಂತಹ ಸಂದರ್ಭ ಬಂದ್ರೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಜೈಲಿಗೆ ಬರುತ್ತೇವೆ ಅಂತ ಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು. ಭೂ ಸ್ವಾಧೀನಕ್ಕೆ 80% ರೈತರು ಒಪ್ಪಿದ್ದಾರೆ ಅಂತ ಹೇಳ್ತೀರಿ. ಶೀಘ್ರದಲ್ಲಿ ಫ್ರೀಡಂ ಫ್ಲಾರ್ಗೆ ಬರ್ತೇವೆ. ಒಪ್ಪಿರುವಂತಹ ರೈತರ ಮಾಹಿತಿಯನ್ನ ನಮಗೆ ಕೊಡಿ ಅಂತ ಸವಾಲನ್ನ ಹಾಕಿದ್ರು. ರೈತರನ್ನ ಎದುರು ಹಾಕಿಕೊಂಡು ಸರ್ಕಾರಗಳು ಉಳಿದಿರುವಂತಹ ಉದಾಹರಣೆಗಳೇ ಇಲ್ಲ. 25 ಜಿಲ್ಲೆಗಳಿಂದ ರೈತ ಮುಖಂಡರು ಇಂದಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೈರಮಂಗಲ ಹೋರಾಟಕ್ಕೆ 26,000 ಹಳ್ಳಿಗಳ ಬೆಂಬಲ ಕೂಡ ಇದೆ. ಇವರೆಲ್ಲರ ಸಂದೇಶವನ್ನು ನಿಮಗೆ ಕಳಿಸಿರ್ತೇವೆ. ಹಠ ಬಿಟ್ಟು ಕರ್ನಾಟಕ ಸುಸ್ಥಿರ ಅಭಿವೃದ್ಧಿಗೆ ಕೆಲಸ ಮಾಡಿ ಕೃಷಿ ಭೂಮಿ ಸ್ವಾಧೀನ ಕೈಬಿಡಿ ಅಂತ ಆಗ್ರಹಿಸಿದ್ರು. ಯುವ ಘಟಕ ರಾಜ್ಯಾಧ್ಯಕ್ಷರು ಉಮಾಶಂಕರ್, ಸಾಮೂಹಿಕ ನಾಯಕತ್ವ ರಾಜ್ಯಾಧ್ಯಕ್ಷರು ಹೊನ್ನೂರು ಪ್ರಕಾಶ್ ಹಾಗೂ ರಾಜ್ಯ ಹಸಿರು ಸೇನೆ ಅಧ್ಯಕ್ಷರು ಚುಕ್ಕಿ ನಂಜುಂಡಸ್ವಾಮಿ, ರೈತ ಮುಖಂಡರು ಯಶವಂತ್, ಹಲವಾರು ರೈತ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ರೈತರ ಭೂಮಿಯನ್ನು ವಶಪಡಿಸಲು ಹೊರಟಿರುವಂತಹ ಭ್ರಷ್ಟ ಸರ್ಕಾರಕ್ಕೆ ನ್ಯಾಯ ಬೇಕು. 486 ದಿವಸ ಹೋರಾಟವನ್ನು ಕಡೆಗಣಿಸಿರುವಂತಹ ಸರ್ಕಾರಕ್ಕೆ 486 ದಿವಸ ಹೋರಾಟವನ್ನು ಕಡೆಗಣಿಸಿರುವ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಇವತ್ತು ಯಾರು ಕೊಡ್ಲಿಕ್ಕೆ ರೆಡಿ ಆಗೋರು ಅಂತ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲಿ ಯಾರು ಕೊಡ್ತೀನಿ ಅಂತಕ್ಕಂಥವ್ರು ಇಲ್ಲಿ ಬಂದಿಲ್ಲ ಸ್ವಾಮಿ. ಮಹಿಳೆಯರು ಬಂದು ಕೂತವ್ರೆ ಸಾಕಷ್ಟು ಜನ. ಅವ್ರ ಕಷ್ಟನ ನೀವು ಸ್ವಲ್ಪ ನೋಡಿದಿರ. ಇಲ್ಲಿ 450 ದಿನಗಳಿಗಿಂತ ಹೆಚ್ಚಾಗಿ ಬಂದು ಕುಂತವ್ರೆ. ಇವತ್ತಾಯ್ತು ಏನು ನೀವು 1 ಕೋಟಿ 2 ಕೋಟಿ ಕೊಡ್ತೀನಿ ಅಂತ ಹೇಳ್ತೀರಾ? ಆ ದುಡ್ಡು ಮುಂದಿನ ವರ್ಷ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುತ್ತಾ? ಅದು ಇವತ್ತು ನಾಳೆ ಭೂಮಿ ಕೊರೋನಾದಲ್ಲಿ ಪ್ರತಿಯೊಂದು ಕಡೆ ರೈತನು ಬಂದು ಹಳ್ಳಿಗೆ ಬಂದ್ರು. ಇವತ್ತು ಬೇರೆ ಏನಾದ್ರು ಸಮಸ್ಯೆ ಬಂದು ನಾಳೆ ಒಂದು ದಿನದಲ್ಲಿ ಅವ್ರಿಗೆ ಜಾಗಗಳು ಇರ್ತಕ್ಕಂಥ ಅವಕಾಶ ಇದೆಯಾ? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಇವತ್ತು ನಿಮ್ಮ ಮೇಲೆ ಅಭಿಮಾನ ಇಕ್ಕಿ ಓಟ್ ಹಾಕಿ ಗೆಲ್ಸಿ ಮುಖಾಂತರ ಚಾಲನೆ ಕೊಟ್ಟು ಸದಾ ಕಾಲ ನಾವು ರೈತರಿಗೆ 24x7 ರೈತರ ಜೊತೆ ಇರ್ತೀವಿ ಅಂತೇಳಿ ಈ ವೇದಿಕೆಯಲ್ಲಿ ಪ್ರಮಾಣ ಮಾಡ್ತಾ ಇದ್ದೀವಿ. ನೀವು ಯಾವತ್ತು ಭೂಮಿನ ಕೈ ಬಿಡ್ತೀರೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೆ. ಇದು 2ನೇ ಠೇವಣಿಗೆ ಚಂದ್ರಪಟ್ಟ ಆಗಬಾರ್ದು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಂಡ ಇದ್ದೀವಿ. ಕಡೆದಾಗಿ ಇವತ್ತು ವೃತ್ತ ಕೊಡೋ ಮುಖಾಂತರ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಧರ್ ಅವರ ಸಮ್ಮುಖದಲ್ಲಿ ಭಾಗ್ಯರಾಜ್ ಅವರಿಗೆ ಒಂದು ಪುಷ್ಪ ಕೊಡೋದ್ರ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನೀವೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ಚಾಮರಾಜನಗರದಿಂದ ಬಂದು ಹೋರಾಟ ಮಾಡಿಕೊಂಡಿದ್ದಾರೆ. ಈ ಭೂ ಸ್ವಾಧೀನ ಕೈ ಬಿಡಬೇಕು ಅಂತೇಳಿ. ಅದೇ ತರ